HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಪುರದಮ್ಮ ದೇಗುಲ ಸಮಗ್ರ ಅಭಿವೃದ್ಧಿಗೆ ಒತ್ತು, ಮೂಲಭೂತ ಸೌಲಭ್ಯ ಕಲ್ಪಿಸಲು ಸಭೆ ನಡೆಸಿದ ಶಾಸಕರು, ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ ಸ್ವರೂಪ್. ಬೈಕ್ಗಳ ಮುಖಾಮುಖಿ ಡಿಕ್ಕಿ, 2 ಯುವಕರು ಸ್ಥಳದಲ್ಲೇ ಸಾವು, 2 ಕುಟುಂಬಗಳಲ್ಲಿ ಆಕ್ರಂದನ. ನಗರದಲ್ಲಿ ಯುವಕರ ವೀಲಿಂಗ್ ಪ್ರದರ್ಶನ, ಸಾರ್ವಜನಿಕರ ಜೀವಕ್ಕೆ ಅಪಾಯ, ಕಠಿಣ ಕ್ರಮಕ್ಕೆ ಪೊಲೀಸರ ಎಚ್ಚರಿಕೆ. ಜಿಲ್ಲೆ ಸೇರಿದಂತೆ ಹೊರ ಜಿಲ್ಲೆ ಮತ್ತು ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಆಗಮಿಸುವ ತಾಲೂಕಿನ ಪುರದಮ್ಮ ದೇವಸ್ಥಾನದಲ್ಲಿ ಭಕ್ತರ ಅನುಕೂಲಕ್ಕಾಗಿ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ತುರ್ತಾಗಿ ಕಲ್ಪಿಸಬೇಕೆಂದು ಶಾಸಕ ಸ್ವರೂಪ್ರಕಾಶ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಬುಧವಾರದಂದು ನಡೆದ ಸಭೆಯಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರದ ವಿವಿಧ ಸಾರ್ವಜನಿಕ ಸಮಸ್ಯೆಗಳ ಕುರಿತು ಅಧಿಕಾರಿಗಳೊಂದಿಗೆ ಸಮಗ್ರ ಚರ್ಚೆ ನಡೆಸಿದ ಅವರು ದೇವಸ್ಥಾನ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಸ್ಪಷ್ಟ ಮಾರ್ಗಸೂಚಿಗಳನ್ನು ನೀಡಿದ್ರು. ಪುರದಮ್ಮ ದೇವಸ್ಥಾನದ ನಿಧಿಯನ್ನ ಇತರೆ ಕಾಮಗಾರಿಗಳಿಗೆ ಬಳಸಬಾರದು, ದೇವಾಲಯದ ಮೂಲಭೂತ ಸೌಕರ್ಯಗಳು, ಸ್ವಚ್ಛತೆ, ಭಕ್ತರ ಸೌಲಭ್ಯಗಳು ಮತ್ತು ಸಮಗ್ರ ಅಭಿವೃದ್ಧಿಗೆ ಮಾತ್ರ ಹಣ ಬಳಕೆಯಾಗಬೇಕು ಎಂದರು. ದೇವಸ್ಥಾನದ ಹುಂಡಿ ಎಣಿಕೆ ಕಾರ್ಯವನ್ನು ಸ್ಥಳೀಯರು, ಸಮಿತಿ ಸದಸ್ಯರು ಮತ್ತು ಅಧಿಕಾರಿಗಳ ಸಮ್ಮುಖದಲ್ಲಿ ಪಾರದರ್ಶಕವಾಗಿ ನಡೆಸಬೇಕು. ದೇವರ ಹೆಸರಿನಲ್ಲಿ ನೀಡುವ ಕಾಣಿಕೆಗಳು ಸರಿಯಾದ ರೀತಿಯಲ್ಲಿ ಲೆಕ್ಕಪತ್ರಕ್ಕೆ ಸೇರಬೇಕು ಹಾಗೂ ಅದರ ಬಳಕೆಯನ್ನ ನಿಯಮಾನುಸಾರ ಪರಿಶೀಲಿಸಬೇಕೆಂದು ನಿರ್ದೇಶನ ನೀಡಿದ್ರು. ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಮಾತನಾಡಿ, ದೇವಸ್ಥಾನಕ್ಕೆ ಆಗಮಿಸುವ ಭಕ್ತರಿಗೆ ಸಮರ್ಪಕ ಶೌಚಾಲಯ ಸೌಲಭ್ಯ, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ, ಸಮಗ್ರ ಕಸದ ನಿರ್ವಹಣೆ ಮತ್ತು ಬೆಳಕು ವ್ಯವಸ್ಥೆ ಕಲ್ಪಿಸುವ ಅಗತ್ಯವಿದೆ ಎಂದರು. ವಿಶೇಷವಾಗಿ ಹಬ್ಬ, ಜಾತ್ರೆಗಳ ಸಂದರ್ಭದಲ್ಲಿ ಹೆಚ್ಚುವರಿ ಸೌಲಭ್ಯಗಳನ್ನು ಕಲ್ಪಿಸುವಂತೆ ತಿಳಿಸಿದರು. ನಗರದ ಸುಭಾಷ್ ಚೌಕದಲ್ಲಿರುವ ಮಲ್ಲೇಶ್ವರ ದೇವಾಲಯದ ಜೀರ್ಣೋದ್ಧಾರ ಕಾರ್ಯವನ್ನು ಶೀಘ್ರ ಆರಂಭಿಸಬೇಕು ಎಂದರು. ಹಾಗೆಯೇ ದೇವಿಗೆರೆ ದೇವಸ್ಥಾನ ಆವರಣದಲ್ಲಿ ವಾಹನ ನಿಲುಗಡೆ ವ್ಯವಸ್ಥೆ ಕಲ್ಪಿಸಲು ಟೆಂಡರ್ ಪ್ರಕ್ರಿಯೆ ಕೈಗೊಂಡು ಪಾರದರ್ಶಕವಾಗಿ ಪಾರ್ಕಿಂಗ್ ಶುಲ್ಕ ನಿಗದಿ ಮಾಡಬೇಕೆಂದು ತಿಳಿಸಿದರು. ದೇವಿಗೆರೆ ದೇವಸ್ಥಾನದಲ್ಲಿ ಶಿಲಾ ವ್ಯವಸ್ಥೆ ಹಾನಿಗೊಳಗಾಗಿದ್ದರೆ ತಕ್ಷಣ ದುರಸ್ತಿ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ತಿಳಿಸಿದರು. ಬಗರ್ಹುಕುಂ ಅಡಿಯಲ್ಲಿ ಸಲ್ಲಿಸಿರುವ ಅರ್ಜಿಗಳ ಮಂಜೂರಾತಿಗೆ ಕ್ರಮ ಕೈಗೊಳ್ಳಬೇಕು. ಕಂದಾಯ ಸಚಿವರ ನಿರ್ದೇಶನದಂತೆ ಕನಿಷ್ಠ 2 ದಾಖಲೆಗಳಿರುವ ಪ್ರಕರಣಗಳನ್ನು ತ್ವರಿತವಾಗಿ ಪರಿಶೀಲಿಸಿ ದಾಖಲೆಗಳಿಲ್ಲದಿದ್ದರೆ ಮಿಸ್ಸಿಂಗ್ ಸಮಿತಿಯ ಮುಂದೆ ಇಟ್ಟು ನ್ಯಾಯಸಮ್ಮತವಾಗಿ ತೀರ್ಮಾನ ಕೈಗೊಳ್ಳಬೇಕು ಎಂದರು. ಮಹಾನಗರ ಪಾಲಿಕೆಗೆ ಸೇರ್ಪಡೆಯಾದ ನೂತನ ಗ್ರಾಮಗಳಿಗೆ ಈ ಸ್ವತ್ತು ನೀಡುವ ಪ್ರಕ್ರಿಯೆಯನ್ನು ವೇಗಗೊಳಿಸಬೇಕು. ವಾಣಿಜ್ಯ ಮಳಿಗೆಗಳ ಹರಾಜು ಪ್ರಕ್ರಿಯೆಯನ್ನು ಪಾರದರ್ಶಕವಾಗಿ ನಡೆಸಬೇಕು. ನಗರಾಭಿವೃದ್ಧಿ ಯೋಜನೆಗಳಿಗೆ ಸಂಬಂಧಿಸಿದ ಅಡೆತಡೆಗಳನ್ನು ನಿವಾರಿಸಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಕ್ರಮ ಕೈಗೊಳ್ಳಬೇಕೆಂದು ಸೂಚನೆ ನೀಡಿದರು. ಪುರದಮ್ಮ ದೇವಸ್ಥಾನದ ಸಮಗ್ರ ಅಭಿವೃದ್ಧಿಗಾಗಿ ಶಾಸಕರ ಅಧ್ಯಕ್ಷತೆಯಲ್ಲಿ ವಿಶೇಷ ಸಮಿತಿಯನ್ನು ರಚಿಸಿ ನಿಯಮಿತ ಅವಧಿಯಲ್ಲಿ ಸಭೆ ನಡೆಸಿ ಪ್ರಗತಿ ಪರಿಶೀಲನೆ ಮಾಡಲು ತೀರ್ಮಾನಿಸಲಾಯಿತು. ದೇವಸ್ಥಾನವನ್ನು ಆಧ್ಯಾತ್ಮಿಕ ಕೇಂದ್ರವಾಗಿಯೇ ಅಲ್ಲ, ಸುವ್ಯವಸ್ಥಿತ ತೀರ್ಥಕ್ಷೇತ್ರವಾಗಿ ರೂಪಿಸುವ ಉದ್ದೇಶವಿದೆ ಎಂದು ಶಾಸಕ ಸ್ವರೂಪ್ರಕಾಶ್ ಹೇಳಿದರು. ಸಭೆಯಲ್ಲಿ ಅಪರ ಜಿಲ್ಲಾಧಿಕಾರಿ ಜಗದೀಶ್ ಗಂಗಣ್ಣನವರ್, ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕ ರುದ್ರಮುನಿ, ಮಹಾನಗರ ಪಾಲಿಕೆ ಆಯುಕ್ತ ಕೃಷ್ಣಮೂರ್ತಿ, ತಹಸೀಲ್ದಾರ್ ಗೀತಾ, ಮುಜರಾಯಿ ಇಲಾಖೆ ತಹಸೀಲ್ದಾರ್ ಲತಾ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಅವರು ಸರ್ ಒಂದು ಡೇಟ್ ಕೊಟ್ಟಿದ್ದಾರೆ, ಅದಕ್ಕೊಂದು ಮೀಟಿಂಗ್ ನೋಡಿ. ಇವತ್ತು ನಾವು ನೋಡಿ ಇದನ್ನು ರೆಡಿ ಮಾಡಿಸಿದ್ದೇವೆ. ಎಂಟೈರ್ ಇವತ್ತು ಸರ್ ಬರ್ತಾರೆ ಅಂತಲೇ ಮಾಡಿಸಿದ್ದೇವೆ. ಫಾರೆಸ್ಟ್ ಬರ್ದಿರಲ್ಲ ಮೇಡಮ್, 2004 2005 25 24 ಮತ್ತು 25 ಫಾಲೋ ಅಪ್ ಮಾಡಬೇಕಲ್ಲ. ವಾಟ್ ಇಸ್ ನಮಗೆ ಹೇಳಿದ್ರೆ ನಾವು ಫಾರೆಸ್ಟ್ ಅವರು ಮೀಟಿಂಗ್ ಹೇಳಿದ್ರೆ ಫಾರೆಸ್ಟ್ ಇವತ್ತು ಅವ್ರನ್ನೂ ಬರಕ್ಕೆ ಹೇಳ್ತಾ ಇದ್ವಿ ನೋಡಿ. ಹಾಗೆ ಮಾಡೋದಿಲ್ಲ, ರೈತರು ದಿನ ಹೋಗ್ತಾರೆ, ಲೆಟರ್ ಬರ್ದು ಫಾರೆಸ್ಟ್ ಕೇಳ್ಬಿಟ್ಟು ಬಂದ್ಬಿಡ್ತಾರೆ. ಅದಕ್ಕೆ ಇವತ್ತು ಏನು ಮಾಡಬೇಕು, ಇವತ್ತಿನ ಮೀಟಿಂಗ್ ಪ್ರೊಸೀಡಿಂಗ್ ಮಾಡೋಣ. ನಿಮ್ಮದೇ ಸಬ್ಜೆಕ್ಟ್ ಸಪ್ರೇಟ್ ಏನೇನು ಸರ್ ದೊಡ್ಡ ಗದ್ದೆಗಳು ಹೇಳಿದ್ದಾರೆ, ಡೆವಲಪರ್ ಹೇಳಿದ್ದಾರೆ. ನಗರಕ್ಕೆ ಸಮೀಪದ ಗುಡ್ಡೇನಹಳ್ಳಿ ಗ್ರಾಮದ ಬಳಿಯ ರಾಷ್ಟ್ರೀಯ ಹೆದ್ದಾರಿ 373ರಲ್ಲಿ ಶನಿವಾರ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ 2 ಯುವಕರು ಸ್ಥಳದಲ್ಲೇ ಮೃತಪಟ್ಟ ಘಟನೆ ಹಾಸನ ಜಿಲ್ಲೆಯಲ್ಲಿ ಶೋಕಛಾಯೆ ಮೂಡಿಸಿದೆ. ಗುಡ್ಡೇನಹಳ್ಳಿ ಗ್ರಾಮದ ನಿವಾಸಿ ರಾಕೇಶ್ ಹಾಗೂ ನಗರದ ವಲ್ಲಭಾಯಿ ರಸ್ತೆಯ ಮಯೂರ ಮೃತರು ಎಂದು ಗುರುತಿಸಲಾಗಿದೆ. ಎನ್ಎಸ್ ರಾಕೇಶ್ ಬೈಕ್ನಲ್ಲಿ ಸಂಚರಿಸುತ್ತಿದ್ದು, ಮಯೂರ ಆಕ್ಟಿವ್ ಹೊಂಡಾ ವಾಹನದಲ್ಲಿ ವಿರುದ್ಧ ದಿಕ್ಕಿನಿಂದ ಬರುತ್ತಿದ್ದಾಗ ಅತಿ ವೇಗ ಮತ್ತು ನಿಯಂತ್ರಣ ತಪ್ಪಿದ ಕಾರಣ 2 ವಾಹನಗಳು ಮುಖಾಮುಖಿಯಾಗಿ ಡಿಕ್ಕಿ ಹೊಡೆದಿದೆ ಎಂದು ಪ್ರಾಥಮಿಕ ಮಾಹಿತಿ ತಿಳಿಸಿದೆ. ಡಿಕ್ಕಿಯ ತೀವ್ರತೆಗೆ 2 ಸವಾರರು ರಸ್ತೆ ಮೇಲೆ ಎಸೆಯಲ್ಪಟ್ಟು ತಲೆಗೆ ಗಂಭೀರ ಗಾಯಗಳಾಗಿದ್ದು, ರಕ್ತಸ್ರಾವದಿಂದ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಅಪಘಾತದ ದೃಶ್ಯ ಕಂಡ ಸ್ಥಳೀಯರು ಬೆಚ್ಚಿ ಬಿದ್ದಿದ್ದು, ತಕ್ಷಣವೇ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಆಂಬ್ಯುಲೆನ್ಸ್ ಆಗಮಿಸುವಷ್ಟರಲ್ಲಿ 2 ಮೃತಪಟ್ಟಿರುವುದು ದೃಢಪಟ್ಟಿದೆ. ಈ ದುರಂತದಲ್ಲಿ ಮೃತಪಟ್ಟ ರಾಕೇಶ್ ಅವರ ವಿವಾಹದ ಬಗ್ಗೆ ಮನೆಯಲ್ಲಿ ಮದುವೆ ಸಿದ್ಧತೆಗಳು ಜೋರಾಗಿದ್ದವು ಎನ್ನಲಾಗಿದೆ. ಆಮಂತ್ರಣ ಪತ್ರಿಕೆ ಹಂಚಿಕೆ ಸೇರಿದಂತೆ ವಿವಿಧ ಸಿದ್ಧತಾ ಕಾರ್ಯಗಳಲ್ಲಿ ಕುಟುಂಬ ತೊಡಗಿಸಿಕೊಂಡಿದ್ದ ಸಂದರ್ಭ ಈ ದುರ್ಘಟನೆ ಸಂಭವಿಸಿದೆ. ಮನೆಯವರ ನೋವು ವರ್ಣನಾತೀತವಾಗಿದೆ. ಮದುವೆ ಮನೆ ಶೋಕದ ಮನೆ ಆಯಿತು ಎಂದು ಗ್ರಾಮಸ್ಥರು ಕಣ್ಣೀರಿಟ್ಟಿದ್ದಾರೆ.
ಇನ್ನೊಂದೆಡೆ ಮಯೂರ ಕೂಡ ಕುಟುಂಬದ ಏಕೈಕ ಆಶ್ರಯವಾಗಿದ್ದು ಅವರ ಆಕಸ್ಮಿಕ ಸಾವಿನಿಂದ ಪೋಷಕರು ಮತ್ತು ಬಂಧು ಬಳಗ ದುಃಖ ಸಾಗರದಲ್ಲಿ ಮುಳುಗಿದೆ. ಘಟನಾ ಸ್ಥಳದಲ್ಲಿ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದ್ದು ನೋಡಿದವರ ಮನಕಲಕುವಂತಿತ್ತು. ಸಂಚಾರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದ್ದು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಅತಿ ವೇಗವೇ ಅಪಘಾತಕ್ಕೆ ಕಾರಣವಾಗಿರಬಹುದೆಂಬ ಅನುಮಾನ ವ್ಯಕ್ತವಾಗಿದೆ. ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಲಾಗುತ್ತಿದೆ. ರಾಷ್ಟ್ರೀಯ ಹೆದ್ದಾರಿ 373ರಲ್ಲಿ ನಿರಂತರವಾಗಿ ಅಪಘಾತಗಳು ಸಂಭವಿಸುತ್ತಿರುವುದರಿಂದ ವೇಗ ನಿಯಂತ್ರಣ ಕ್ರಮಗಳನ್ನು ಕಡ್ಡಾಯಗೊಳಿಸಬೇಕು ಹಾಗೂ ಸಂಚಾರ ನಿಯಮ ಪಾಲನೆ ಕುರಿತು ಜಾಗೃತಿ ಹೆಚ್ಚಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. HCN ನ್ಯೂಸ್ ಹಾಸನ್. ನಗರದ 80 ಫೀಟ್ ರಸ್ತೆ ಸಮೀಪ ಮಸೀದಿ ಬಳಿ ಗುರುವಾರ ಬೆಳ್ಳಂಬೆಳಗ್ಗೆ ಕೆಲ ಯುವಕರು ಬೈಕ್ಗಳಲ್ಲಿ ಅಪಾಯಕಾರಿ ವೀಲಿಂಗ್ ಪ್ರದರ್ಶನ ನಡೆಸಿ ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದ ಘಟನೆ ಗುರುವಾರ ನಡೆದಿದೆ. ಬೆಳಗ್ಗೆ ಸುಮಾರು 6 ಗಂಟೆ ಸಮಯದಲ್ಲಿ 7-8 ಮಂದಿ ಯುವಕರು ರಸ್ತೆ ಮಧ್ಯದಲ್ಲೇ ಬೈಕ್ ಎತ್ತಿ ಸಾಹಸ ಪ್ರದರ್ಶನ ಮಾಡುತ್ತಾ ಅದನ್ನ ಮೊಬೈಲ್ನಲ್ಲಿ ವಿಡಿಯೋ ಚಿತ್ರೀಕರಣ ಕೂಡ ಮಾಡುತ್ತಿರುವುದು ಕಂಡುಬಂದಿದೆ. ಈ ದೃಶ್ಯಗಳನ್ನು ಇನ್ಸ್ಟಾಗ್ರಾಂ ಹಾಗೂ ಫೇಸ್ಬುಕ್ ಸೇರಿದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡುವ ಉದ್ದೇಶದಿಂದಲೇ ಇಂತಹ ಕೃತ್ಯ ನಡೆಸಲಾಗಿದೆ ಎನ್ನಲಾಗಿದೆ. ಈ ರೀತಿಯ ಅಸಾಮಾಜಿಕ ಚಟುವಟಿಕೆಗಳಿಂದ ಕೆಲಸಕ್ಕೆ ತೆರಳುತ್ತಿದ್ದ ಸಾರ್ವಜನಿಕರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಬೆಳಗಿನ ನಡಿಗೆಗೆ ಬಂದ ನಾಗರಿಕರು ಭಯಭೀತರಾಗಿದ್ದಾರೆ. ವೀಲಿಂಗ್ ಮಾಡುವ ವೇಳೆ ಬೈಕ್ ನಿಯಂತ್ರಣ ತಪ್ಪಿದ್ರೆ ಸಂಭವಿಸಬಹುದಾದ ಅಪಘಾತದಿಂದ ನಿರಪರಾಧಿಗಳ ಜೀವಕ್ಕೂ ಅಪಾಯ ಉಂಟಾಗಬಹುದೆಂಬ ಆತಂಕ ವ್ಯಕ್ತವಾಗಿದೆ. 80 ಫೀಟ್ ರಸ್ತೆ ಮಾತ್ರವಲ್ಲದೆ ಎಂಜಿ ರಸ್ತೆ, ರಿಂಗ್ ರಸ್ತೆ ಹಾಗೂ ನಗರದ ಹೊರವಲಯ ಪ್ರದೇಶಗಳಲ್ಲೂ ಸಹ ಇಂತಹ ವೀಲಿಂಗ್ ಹಾವಳಿ ಹೆಚ್ಚುತ್ತಿರುವ ಬಗ್ಗೆ ಸಾರ್ವಜನಿಕರು ದೂರು ನೀಡಿದ್ದಾರೆ. ಕೆಲ ಯುವಕರು ಗುಂಪುಗೂಡಿ ರಸ್ತೆಯನ್ನ ಖಾಲಿ ಮಾಡಿಸಿ ಸಾಹಸ ಪ್ರದರ್ಶನ ನಡೆಸೋದು ಸಾಮಾನ್ಯವಾಗುತ್ತಿರುವುದು ಕಾನೂನು ಸುವ್ಯವಸ್ಥೆಗೆ ಸವಾಲಾಗಿದೆ. ಸಾರ್ವಜನಿಕರು ತಕ್ಷಣ 112 ಸಹಾಯವಾಣಿಗೆ ಕರೆ ಮಾಡಿದ ಹಿನ್ನೆಲೆ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಪೊಲೀಸರು ಬರೋದನ್ನ ಗಮನಿಸಿದ ಯುವಕರು ಅಲ್ಲಿಂದ ಪರಾರಿಯಾಗಿದ್ದಾರೆ. ಈ ವೇಳೆ ಗುಂಪಾಗಿ ನಿಂತು ವೀಕ್ಷಿಸುತ್ತಿದ್ದವರನ್ನ ಪೊಲೀಸರು ಚದುರಿಸಿ ಪರಿಸ್ಥಿತಿಯನ್ನ ನಿಯಂತ್ರಿಸಿದ್ರು. ವೀಲಿಂಗ್ ಎಂಬುದು ಕೇವಲ ಟ್ರಾಫಿಕ್ ನಿಯಮ ಉಲ್ಲಂಘನೆಯಲ್ಲ, ಅದು ಜೀವಘಾತಕ ಅಪರಾಧವಾಗಿದೆ. ಇಂತಹ ಕೃತ್ಯಗಳಿಂದ ಸಂಭವಿಸುವ ಅಪಘಾತಗಳಿಗೆ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದೆಂದು ಪೊಲೀಸರು ಎಚ್ಚರಿಕೆ ನೀಡಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಸಿದ್ಧಿ ಪಡೆಯುವ ಉದ್ದೇಶದಿಂದ ಜೀವದೊಂದಿಗೆ ಆಟಾಡುವ ಪ್ರವೃತ್ತಿ ತಕ್ಷಣ ನಿಲ್ಲಬೇಕೆಂದು ನಾಗರಿಕರು ಒತ್ತಾಯಿಸಿದ್ದಾರೆ. ಇದೇ ವೇಳೆ ಆಜಾದ್ ಟಿಪ್ಪು ಸೇನೆ ಜಿಲ್ಲಾಧ್ಯಕ್ಷ ಮುಬಾಶಿರ್ ಅಹಮದ್ ಮತ್ತು ಜೈಭೀಮ್ ಬ್ರಿಗೇಡ್ ಜಿಲ್ಲಾಧ್ಯಕ್ಷ ರಾಜೇಶ್ ಮಾತನಾಡಿ ಕಳವಳ ವ್ಯಕ್ತಪಡಿಸಿದ್ರು. ಇಂತಹ ವೀಲಿಂಗ್ ಬಿಟ್ಟು ಸಮಾಜ ಸೇವೆ ಕೆಲಸ ಮಾಡಿ ನಾಯಕ ಗುಣ ಬೆಳೆಸಿಕೊಳ್ಳಿ ಎಂದು ಸಲಹೆ ನೀಡಿದ್ರು. ಯುವಕರು ತಮ್ಮ ಶಕ್ತಿ ಉತ್ಸಾಹವನ್ನ ಸಕಾರಾತ್ಮಕ ದಿಕ್ಕಿನಲ್ಲಿ ಬೆಳೆಸಿಕೊಳ್ಳಬೇಕು. ಸಾರ್ವಜನಿಕರ ಜೀವಕ್ಕೆ ಅಪಾಯ ಉಂಟುಮಾಡುವ ಸಾಹಸಗಳನ್ನು ತಪ್ಪಿಸಿ ಕಾನೂನು ಪಾಲನೆ ಮಾಡುವ ಮೂಲಕ ಸಮಾಜದ ಮುಂದೆ ಉತ್ತಮ ಮಾದರಿಯಾಗಬೇಕು ಎಂದರು. HCN ನ್ಯೂಸ್ ಹಾಸನ್. ನಮ್ಮ ಜೀವನ, ನಮ್ಮ ಬದುಕನ್ನು ಸುಗಮಗೊಳಿಸಲಿಕ್ಕೆ ಅದರಲ್ಲಿ ಮುಖ್ಯವಾಗಿ ವಾಹನಗಳು, ಟೂ ವೀಲರ್, ಅದರಲ್ಲೂ ಮುಖ್ಯವಾಗಿ ಟೂ ವೀಲರ್ಗಳು, ಈ ವೀಲಿಂಗ್ ಅನ್ನುವಂಥ ಒಂದು ದೊಡ್ಡ ಕೆಟ್ಟ ಬುದ್ಧಿ ಹುಡುಗರಲ್ಲಿದೆ. ಅದರಲ್ಲೂ ಏನೋ ಅಫಿಷಿಯಲ್ ಆಗಲಿ ಒಂದು ಶ್ರೀಮಂತರ ಮಕ್ಕಳಲ್ಲ, ಈ ಬಡವರು ಯಾರೋ ಬಂದು ವೆಹಿಕಲ್ ನಿಲ್ಲಿಸ್ತಾನೆ, ಅದನ್ನ ಎತ್ಕೊಂಡೋಗಿ ನಾನೊಂದು ಟ್ರಯಲ್ ನೋಡ್ತೀನಿ ಅಂತ ಹೊರಟು ವೀಲಿಂಗ್ ಮಾಡೋದು. ಇದರಿಂದ ಏನಾಗ್ತಾಯಿದೆ, ಫಸ್ಟು ವಾಹನ ಡ್ಯಾಮೇಜ್ ಆಗುತ್ತೆ, ಎರಡನೇದು ಅನ್ನೆಸೆಸರಿ ಪೆಟ್ರೋಲ್ ಕನ್ಸ್ಯೂಮ್ ಆಗುತ್ತೆ, ಮೂರನೇದು ಯಾರು ಅವನ ಜೀವಕ್ಕೆ ಪ್ರಾಣ ಹಾನಿಯಾಗುತ್ತೆ. ಅಲ್ಲ, ಸತ್ತರು ಹೋಗ್ಬಿಡಿ. ಈ ಹ್ಯಾಂಡಿಕ್ಯಾಪ್ ಜೀವನ ಎಲ್ಲ ಒಂದು ದೊಡ್ಡ ದುರಂತ. ಮತ್ತೊಬ್ಬರಿಗೆ ಕುಂಟು ಮಾಡಿಬಿಡ್ತಾರೆ. ನೀವು ಏನಾದ್ರು ಸಾಹಸ ತೋರಿಸ್ತಾ ಆದರೆ ಬಡವರಿದ್ದಾರೆ, ಅಂಥವ್ರಿದ್ದಾರೆ, ಅಂಥವ್ರಿಗೊಂದು ಹೆಲ್ಪ್ ಮಾಡಿ. ಈ ಏನೋ ವೀಲಿಂಗ್ ಮಾಡಿಬಿಟ್ರೆ ಯಾರು ಸಾಹಸಕ್ಕಪ್ಪ, ಯಾರಿಗೋ ಕೊಲೆ ಮಾಡಿಬಿಟ್ಟು, ಯಾರಿಗೋ ಕುಂಟ್ರು ಮಾಡಿಬಿಟ್ಟು, ಯಾರಿಗೋ ಇದು ಮಾಡಿಬಿಟ್ಟು ಇದನ್ನು ಮಾಡೋದಲ್ಲ. ಇದು ಪೊಲೀಸವರು ಈ ವೀಲಿಂಗ್ ಮಾಡೋಂಥವ್ರ ವಿರುದ್ಧ ಕಠಿಣ. ಎಲ್ಲ ಆತ್ಮೀಯರಿಗೆ ಜೈ ಭೀಮ್. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಬೆಳ್ಳಂಬೆಳಗ್ಗೆ ಸರಿಸುಮಾರು 5:30ರಿಂದ 8 ಗಂಟೆ ತನಕ 80 ಫೀಟ್ ರಸ್ತೆ, ರಾಜ್ಕುಮಾರ್ ನಗರ ಮತ್ತು ಪೆನ್ಷನ್ ಮಾಲ್ ಏನು ಉಪವಾಸ ಇರುವ ಕಾರಣ ಕೆಲವು ಕಿಡಿಗೇಡಿಗಳು ಸರಿಸುಮಾರು 5:30ರಿಂದನೇ ವೀಲಿಂಗ್ ಮಾಡ್ತಾಯಿದ್ರು. ಆ ವೀಲಿಂಗ್ ಮಾಡ್ತಿರೋ ಕಾರಣ ಪೊಲೀಸ್ ಇಲಾಖೆ ಸಂಪೂರ್ಣ ಎಡವಿದೆ. ಹೊಸ SP ಅವರು ಬಂದವರೆ. ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೇನೆ. ಜೊತೆಗೆ ಏನು ನಮ್ಮ ಭಾರತ ದೇಶದ ಆದರ್ಶ ವ್ಯಕ್ತಿಗಳು ಕುವೆಂಪು ಅವರಾಗಿರ್ಬೋದು, ಅಂಬೇಡ್ಕರ್ ಆಗಿರ್ಬೋದು, ಮೊಹಮ್ಮದ್ ಪೈಗಂಬರ್ ಸಾಹೇಬರಾಗಿರ್ಬೇಕು, ವಿವೇಕಾನಂದ ಸಾಹೇಬರಾಗಿರ್ಬೋದು, ಅವರ ಮಾರ್ಗದಲ್ಲಿ ನಾವು ನಡಿಬೇಕೆ ಹೊರತು ಯಾವುದೇ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ರಾಜ್ ಡೈಮಂಡ್ಸ್ ಅಂಡ್ ಆಂಟಿಕ್ ಜ್ಯುವೆಲರಿ ಎಕ್ಸಿಬಿಷನ್ ಅಂಡ್ ಸೇಲ್. ರಾಜ್ ಡೈಮಂಡ್ ಸಾಂಪ್ರದಾಯಿಕ ಮತ್ತು ಆಧುನಿಕ ವಜ್ರಾಭರಣಗಳ ಪ್ರದರ್ಶನ ಮತ್ತು ಮಾರಾಟ.
ಫೆಬ್ರವರಿ 20, 21, 22, 2026 ಬೆಳಗ್ಗೆ 10:30ರಿಂದ ರಾತ್ರಿ 8ರವರೆಗೆ. ಸ್ಥಳ ಅಶೋಕ್ ಹೋಟೆಲ್, ಬಿಎಂ ರಸ್ತೆ, ಹಾಸನ. ವಿಶೇಷ ಆಕರ್ಷಣೆಗಳು: ಓಪನ್ ಸೆಟ್ಟಿಂಗ್ ಕಲೆಕ್ಷನ್, ಸೌಥರ್ನ್ ಸ್ಪ್ಲೆಂಡರ್, ರೂಬಿ ಸ್ಪ್ಲೆಂಡರ್, ಏನ್ಷಿಯಂಟ್ ಸ್ಪ್ಲೆಂಡರ್ ಹಾಗೆ ಮಹಾರಾಣಿ ಸ್ಪ್ಲೆಂಡರ್, ವಿಕ್ಟೋರಿಯನ್ ಸ್ಪ್ಲೆಂಡರ್, ಸಾಲಿಟೇರ್ ಸ್ಪ್ಲೆಂಡರ್, ವೈಟ್ ಬಾಕ್ಸ್ ಕಲೆಕ್ಷನ್, ಕೆನರಿ ಸ್ಪ್ಲೆಂಡರ್, ಎಕ್ಸ್ಕ್ಲೂಸಿವ್ ಜಮ್ ಸ್ಟೋನ್ಸ್, ಎಕ್ಸ್ಕ್ಲೂಸಿವ್ ಫ್ಯಾನ್ಸಿ ಕಟ್ಸ್. ನಿಮ್ಮ ವೈಭವಕ್ಕೆ ಹೊಳಪು ನೀಡುವ ಅಪರೂಪದ ವಜ್ರಾಭರಣಗಳ ಪ್ರದರ್ಶನ, ಸಾಂಪ್ರದಾಯಿಕ ಮತ್ತು ಆಧುನಿಕ ವಿನ್ಯಾಸಗಳ ಅಪೂರ್ವ ಸಂಯೋಜನೆ. ಇಂದೇ ಭೇಟಿ ನೀಡಿ ನಿಮ್ಮ ಕನಸಿನ ಆಭರಣವನ್ನ ಆಯ್ಕೆ ಮಾಡಿ. ಒಮ್ಮೆ ಭೇಟಿ ಕೊಡಿ. ಹೋಟೆಲ್ ಹಾಸನ, ಅಶೋಕ, ಬಿಎಂ ರೋಡ್, ಹಾಸನ್. ಸಂಪರ್ಕ ಸಂಖ್ಯೆ 9035506363. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ನಗರದ ಹೊರವಲಯ ಹನುಮಂತಪುರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಿಮ್ಮತ್ ಸಿಂಗ್ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದ ಯುವ ಎಲೆಕ್ಟ್ರಿಷಿಯನ್ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಮೃತ ಯುವಕನ ಸಾವಿನ ಕುರಿತು ಕುಟುಂಬಸ್ಥರು ಗಂಭೀರ ಅನುಮಾನ ವ್ಯಕ್ತಪಡಿಸಿ ಪ್ರಕರಣವನ್ನು ಸಮಗ್ರವಾಗಿ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದ್ದಾರೆ. ಹನುಮಂತಪುರ ನಿವಾಸಿ ಪುನೀತ್ ಮೃತ ಯುವಕ. ಅವರು ಕಾರ್ಖಾನೆಯಲ್ಲಿ ಎಲೆಕ್ಟ್ರಿಷಿಯನ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು. ಬುಧವಾರ ಎಂದಿನಂತೆ ಸಮವಸ್ತ್ರ ಧರಿಸಿ ಕೆಲಸಕ್ಕೆ ತೆರಳಿದ್ದ ಪುನೀತ್ ಮಧ್ಯಾಹ್ನದ ವೇಳೆಗೆ ಕಾರ್ಖಾನೆಯ ನೀರಿನ ಪಂಪ್ನಲ್ಲಿ ನಿಂತಿರೋ ಸ್ಥಿತಿಯಲ್ಲಿ ಮೃತ ದೇಹವಾಗಿ ಪತ್ತೆಯಾಗಿದ್ದಾನೆ ಎಂಬ ಮಾಹಿತಿ ಲಭ್ಯವಾಗಿದೆ. ಮೃತದೇಹವನ್ನು ಹಾಸನದ ಜಿಲ್ಲಾಸ್ಪತ್ರೆ ಶವಾಗಾರಕ್ಕೆ ಮರಣೋತ್ತರ ಪರೀಕ್ಷೆಗಾಗಿ ಕಳುಹಿಸಲಾಗಿದೆ. ವಿಷಯ ತಿಳಿಯುತ್ತಿದ್ದಂತೆಯೇ ಆಸ್ಪತ್ರೆ ಆವರಣದಲ್ಲಿ ಮೃತನ ಕುಟುಂಬಸ್ಥರು, ಬಂಧುಗಳು ಹಾಗೂ ಸ್ನೇಹಿತರು ಸೇರಿ ನೂರಾರು ಮಂದಿ ಜಮಾಯಿಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಡಿವೈಎಸ್ಪಿ ಗಂಗಾಧರಪ್ಪ ಅವರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಯಿತು. ಬೆಳಗ್ಗೆ ಸಮವಸ್ತ್ರದಲ್ಲೇ ಕೆಲಸಕ್ಕೆ ಹೋದ ಪುನೀತ್ ಮೃತದೇಹ ಪತ್ತೆಯಾದಾಗ ಬೇರೆ ಬಟ್ಟೆಯಲ್ಲಿ ಇದ್ದ. ಮಧ್ಯಾಹ್ನ 12 ಗಂಟೆ ವೇಳೆಯಲ್ಲೇ ಸಾವು ಸಂಭವಿಸಿದ್ರೂ ಸಂಜೆ 7 ಗಂಟೆವರೆಗೂ ನಮಗೆ ಮಾಹಿತಿ ನೀಡಲಿಲ್ಲ. ಇದು ಅನುಮಾನಕ್ಕೆ ಕಾರಣವಾಗಿದೆ. ಇದು ಸಹಜ ಸಾವಲ್ಲ, ಕೊಲೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಮೃತದೇಹದ ಸ್ಥಿತಿಗತಿಗಳು ಮಾಹಿತಿ ನೀಡುವಲ್ಲಿ ತಡವಾಗಿರುವುದು ಹಾಗೂ ಘಟನೆ ಕುರಿತು ಸ್ಪಷ್ಟ ಮಾಹಿತಿ ನೀಡದಿರುವುದು ಕುಟುಂಬದ ಆಕ್ರೋಶಕ್ಕೆ ಕಾರಣವಾಗಿದೆ. ಸಂಪೂರ್ಣ ಸಿಸಿಟಿವಿ ದೃಶ್ಯಾವಳಿ ಪರಿಶೀಲಿಸಿ ನಿಜಾಂಶ ಬಹಿರಂಗಪಡಿಸಬೇಕೆಂದು ಅವರು ಆಗ್ರಹಿಸಿದ್ದಾರೆ. ಕಾರ್ಖಾನೆಯಲ್ಲಿ ನೌಕರ ಮೃತಪಟ್ಟಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ನಿರ್ವಹಣಾ ಸಿಬ್ಬಂದಿ ಆಸ್ಪತ್ರೆಗೆ ಭೇಟಿ ನೀಡಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಕಾರ್ಖಾನೆ ಪ್ರತಿನಿಧಿಗಳು ಸಾರ್ವಜನಿಕವಾಗಿ ಸ್ಪಷ್ಟನೆ ನೀಡಬೇಕು, ಸುರಕ್ಷತಾ ಕ್ರಮಗಳ ಬಗ್ಗೆ ಮಾಹಿತಿ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ಕಾರ್ಖಾನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೊರ ರಾಜ್ಯದ ಕಾರ್ಮಿಕರು ಕೆಲಸ ಮಾಡುತ್ತಿದ್ದು, ಇಂತಹ ಘಟನೆಗಳು ಹಿಂದೆಯೂ ನಡೆದಿರುವ ಶಂಕೆ ವ್ಯಕ್ತವಾಗಿದೆ. ಆದರೆ ಅವು ಬಹಿರಂಗವಾಗಿಲ್ಲ ಎಂಬ ಮಾತುಗಳು ಕೇಳಿಬಂದಿದೆ. ಪುನೀತ್ ಸ್ಥಳೀಯನಾಗಿದ್ದರಿಂದ ಪ್ರಕರಣ ಬೆಳಕಿಗೆ ಬಂದಿದೆ. ಇಲ್ಲವಾದರೆ ಇದನ್ನು ಮುಚ್ಚಿಹಾಕಲಾಗುತ್ತಿತ್ತು ಎಂದು ಕೆಲವರು ಆರೋಪಿಸಿದ್ದಾರೆ. ಕಳೆದ ವಾರ ಪಾದಯಾತ್ರೆ ಮೂಲಕ ಧರ್ಮಸ್ಥಳಕ್ಕೆ ತೆರಳಿ ಶ್ರೀ ಮಂಜುನಾಥ ಸ್ವಾಮಿ ದರ್ಶನ ಪಡೆದು ಫೆಬ್ರವರಿ 15ರಂದು ಗ್ರಾಮಕ್ಕೆ ಮರಳಿದ್ದ ಪುನೀತ್ ಬುಧವಾರ ಎಂದಿನಂತೆ ಕೆಲಸಕ್ಕೆ ತೆರಳಿದ್ದ. ಕೆಲವೇ ದಿನಗಳಲ್ಲಿ ಈ ದುರಂತ ಸಂಭವಿಸಿರುವ ಸುದ್ದಿ ತಿಳಿದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಘಟನೆ ಸಂಬಂಧ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು, ಮರಣೋತ್ತರ ಪರೀಕ್ಷೆ ವರದಿ ಬಂದ ಬಳಿಕ ಸಾವಿನ ನಿಖರ ಕಾರಣ ಬಹಿರಂಗವಾಗಲಿದೆ ಎಂದು ತಿಳಿಸಿದ್ದಾರೆ. HCN ನ್ಯೂಸ್, ಹಾಸನ್. ಕಂಪ್ಲೇಂಟ್ ಕೊಡಿ, ಏನ್ ಕಂಪ್ಲೇಂಟ್ ಕೊಡ್ರು ನಾವು ತನಿಖೆ ಮಾಡ್ತೀವಿ. ಏನಿದೆ, ತಪ್ಪೇನಾಗಿದೆ? ಸಾವಾಗಿದೆ, ಅದು ತಪ್ಪು. ಆಯ್ತು, ಮುಂದಕ್ಕಾಗಬೇಕಲ್ಲ, ಅಲ್ಲೇನೆ ಇವಾಗ ಕೂತಿರೋದಾಯ್ತಾ? ಕಂಪ್ಲೇಂಟ್ ಕೊಡಿ, ನಾನು ಏನ್ ಕೊಂಡು ಆಯ್ತು, ಸಾವಾಗಿದೆ ಒಪ್ಕೊಂಡೆ. ಅಲ್ಲೇನೋ ಅವ್ರು ಹಾಕಿದಾರಲ್ಲ ಸರ್, ಹೋಗಿದಾರಲ್ಲ ಸಿಸಿ ಕ್ಯಾಮ್ರಾ, ಅಲ್ಲೇನೋ ಆಗಿದೆ ಅಂತ ನನಗೆ ಗೊತ್ತಿಲ್ಲ ಸರ್. ಅಲ್ಲಿ ನೀವು ಕೊಟ್ಟು ಮಾತಾಡೋದು ಆಯ್ತಾ ಸರ್, ಕೊಟ್ಟಿದ್ದೇ ನೀವು ಹೇಳಿದ್ದೆ ನಮಗೆ ಗೊತ್ತಾಗೋದು. ಅಟ್ಲೀಸ್ಟ್ ನಮಗೆ ಗೊತ್ತಾಗ ನಾವು ಬರ್ಬೋಯ್ತಾ? ಸ್ಪಾಟ್ ಏನಾಯ್ತು ನಮಗೆ ಗೊತ್ತಾಗ್ತೈತಲ್ಲ ಸರ್. ಆಯ್ತಪ್ಪ, ಪ್ರತಿಯೊಂದು ಸ್ಪಾಟ್ಗೂ. ಬೇಲೂರು ಪಟ್ಟಣದ ತಾಲೂಕು ಪಂಚಾಯಿತಿಯ ಅವಧಿ ಮುಗಿದ ವಾಣಿಜ್ಯ ಮಳಿಗೆ ಹರಾಜು ಪ್ರಕ್ರಿಯೆ ನಡೆಸಲು ತಾಲೂಕು ಪಂಚಾಯಿತಿ ಮೀನಾಮೇಷ ಎಣಿಸುತ್ತಿದೆ ಎಂದು ಕರವೇ ಸಂಘಟನೆ ಪ್ರತಿಭಟನೆ ನಡೆಸಿದೆ. ಪ್ರವಾಸಿ ತಾಣ ಬೇಲೂರು ಪಟ್ಟಣದ ಹೃದಯ ಭಾಗದಲ್ಲಿರುವ ತಾಲೂಕು ಪಂಚಾಯಿತಿಗೆ ಸಂಬಂಧಪಟ್ಟ ವಾಣಿಜ್ಯ ಮಳಿಗೆಗಳು ಈಗಾಗಲೇ ಅವಧಿ ಮುಗಿದು 5 ವರ್ಷ ಕಳೆದರೂ ಅಧಿಕಾರಿಗಳು ಮತ್ತು ಬಾಡಿಗೆದಾರರ ಒಳ ಒಪ್ಪಂದದಿಂದ ಹರಾಜು ಪ್ರಕ್ರಿಯೆ ನಡೆಸಲು ಇಲ್ಲಿನ ಅಧಿಕಾರಿಗಳು ಮೀನಾಮೇಷ ಎಣಿಸುತ್ತಿದ್ದಾರೆ. ರಾಜಕೀಯ ಒತ್ತಡ ಕೂಡ ತೆರೆಮರೆಯಲ್ಲಿ ನಡೆಯುತ್ತಿದೆ. ಶೀಘ್ರವೇ ಸಂಬಂಧಪಟ್ಟ ಜಿಲ್ಲಾಡಳಿತ ಮಧ್ಯ ಪ್ರವೇಶಿಸಿ ಹರಾಜು ಪ್ರಕ್ರಿಯೆ ನಡೆಸಬೇಕು. ಇಲ್ಲವಾದರೆ ತಾಲೂಕು ಪಂಚಾಯಿತಿ ಮುಂದೆ ಅಹೋರಾತ್ರಿ ಧರಣಿ ನಡೆಸುವ ಜೊತೆಯಲ್ಲಿ ಈ ಬಗ್ಗೆ ಲೋಕಾಯುಕ್ತರಿಗೆ ದೂರು ಸಲ್ಲಿಸಲಾಗುತ್ತದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ತಾಲೂಕು ಪಂಚಾಯಿತಿಗೆ ಮುತ್ತಿಗೆ ಹಾಕಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು.
ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಕರವೇ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್, ತಾಲೂಕು ಪಂಚಾಯಿತಿಗೆ ಸಂಬಂಧಪಟ್ಟ 15ಕ್ಕೂ ಹೆಚ್ಚಿನ ವಾಣಿಜ್ಯ ಮಳಿಗೆಗಳು ಈಗಾಗಲೇ ಅವಧಿ ಮುಗಿದು 5 ವರ್ಷ ಕಳೆದಿದ್ದು, ಸರ್ಕಾರದ ನಿಯಮದಂತೆ ಈ ಟೆಂಡರ್ ಮೂಲಕ ಹರಾಜು ಪ್ರಕ್ರಿಯೆ ನಡೆಸಬೇಕಿದೆ. ಅಲ್ಲದೆ ಇಲ್ಲಿನ ಅಧಿಕಾರಿಗಳು ಬಾಡಿಗೆದಾರರೊಂದಿಗೆ ಶಾಮೀಲ್ ಹೊಂದುವ ಮೂಲಕ ಹರಾಜು ಪ್ರಕ್ರಿಯೆ ನಡೆಸಲು ಮೀನಮೇಷ ಎಣಿಸುತ್ತಿದ್ದಾರೆ. ಇದರಿಂದ ಸುಮಾರು 5 ಕೋಟಿಗೂ ಅಧಿಕ ವರಮಾನ ತಾಲೂಕು ಪಂಚಾಯಿತಿಗೆ ನಷ್ಟವಾಗಿದೆ. ಇಷ್ಟಾದರೂ ಜನಪ್ರತಿನಿಧಿಗಳು ಮೌನ ವಹಿಸುವ ಹಿಂದೆ ಅನುಮಾನ ಕಾಡುತ್ತಿದೆ. ಕಾರಣ, ರಾಜಕೀಯ ಪ್ರಭಾವ ಬೆಳೆಸಿಕೊಂಡು ಸರ್ಕಾರದ ನೀತಿ ನಿಯಮಗಳನ್ನು ಅಧಿಕಾರಿಗಳು ಸಂಪೂರ್ಣವಾಗಿ ಉಲ್ಲಂಘಿಸಿದ್ದಾರೆ ಎಂದು ಕಿಡಿಕಾರಿದ ಅವರು, ಹಣದಾಸೆಯಿಂದ ಅಧಿಕಾರಿಗಳು ಅವಧಿ ಮುಗಿದ ಬಾಡಿಗೆದಾರರಿಗೆ ನ್ಯಾಯಾಲಯಕ್ಕೆ ಹೋಗಲು ಕುಮ್ಮಕ್ಕು ನೀಡುತ್ತಿದ್ದಾರೆ. 2018ರಲ್ಲಿಯೇ ಮಳಿಗೆಗಳ ಅವಧಿ ಮುಕ್ತಾಯವಾಗಿದೆ. ಈಗಾಗಲೇ ಸರ್ಕಾರ ಮತ್ತು ಜಿಲ್ಲಾಡಳಿತ 2022ರಲ್ಲಿಯೇ ಹರಾಜು ನಡೆಸಬೇಕೆಂಬ ಪತ್ರವನ್ನ ಜಿಲ್ಲಾ ಪಂಚಾಯಿತಿಯಲ್ಲಿ ಮೂಲೆಗೆ ಸೇರಿಸಿದ ಸಂದರ್ಭ ಕರವೇ ಸಂಘಟನೆ ಪತ್ತೆ ಹಚ್ಚಿ ತಾಲೂಕು ಪಂಚಾಯಿತಿಯಲ್ಲಿ ನಡೆಯುವ ಭ್ರಷ್ಟಾಚಾರವನ್ನ ಬಯಲಿಗೆಳೆದಿದೆ. ಇಲ್ಲಿನ ಬಾಡಿಗೆದಾರರು ಸರ್ಕಾರಕ್ಕೆ ಕೇವಲ 2,500 ರೂಪಾಯಿ ನೀಡಿ ಒಳಬಾಡಿಗೆಯನ್ನ 25,000ಕ್ಕೆ ನೀಡಿದ್ದಾರೆ. ಕಾನೂನು ರೀತಿಯಲ್ಲಿ ಅವರನ್ನ ಮಳಿಗೆಯಿಂದ ಹೊರಹಾಕುವ ಅಧಿಕಾರಿಗಳನ್ನ ತಾಲೂಕು ಪಂಚಾಯಿತಿಗೆ ನೀಡಿದ್ರೂ ಅಧಿಕಾರಿಗಳು ಮಾತ್ರ ಜಾಣ ಮೌನಕ್ಕೆ ಶರಣಾಗಿದ್ದಾರೆ. ಜಿಲ್ಲಾಡಳಿತ ಶೀಘ್ರವೇ ಅವಧಿ ಮುಗಿದ ಮಳಿಗೆಗಳ ಹರಾಜು ನಡೆಸಬೇಕು, ಇಲ್ಲವಾದರೆ ಅಹೋರಾತ್ರಿ ಧರಣಿ ಮಾಡಲಾಗುತ್ತದೆ ಎಂದು ಎಚ್ಚರಿಸಿದರು. ಕರವೇ ತಾಲೂಕು ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಖಾದರ್ ಮಾತನಾಡಿ, ಸರ್ಕಾರ ವಾಣಿಜ್ಯ ಮಳಿಗೆ ಹರಾಜು ಪ್ರಕ್ರಿಯೆ ಸಂದರ್ಭದಲ್ಲಿ ಬಾಡಿಗೆದಾರರಿಗೆ ಷರತ್ತು ವಿಧಿಸಿ ಹರಾಜು ನಡೆಸಲಾಗುತ್ತದೆ. ಆದರೆ ಅಲ್ಲಿನ ಅಧಿಕಾರಿಗಳು ಮಾತ್ರ ಹಣದ ಆಮಿಷಕ್ಕೆ ಬಲಿಯಾಗಿ ಸರ್ಕಾರಕ್ಕೆ ಭಾರೀ ಪ್ರಮಾಣದಲ್ಲಿ ನಷ್ಟ ಉಂಟು ಮಾಡಿದ್ದಾರೆ. ಕಳೆದ 6 ತಿಂಗಳಿನಲ್ಲಿಯೇ ಕರವೇ ಸಂಘಟನೆ ಈ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಸಿ ಮತ್ತು ಇಲ್ಲಿನ ಕಾರ್ಯನಿರ್ವಹಣಾ ಅಧಿಕಾರಿಗೆ ಮನವಿ ಸಲ್ಲಿಸಿ ಹರಾಜು ನಡೆಸಲು ಆಗ್ರಹಪಡಿಸಿದ್ರೂ ಕೂಡ ಅಧಿಕಾರಿಗಳು ಮಾತ್ರ ಸುಮ್ಮನಿರುವುದು ನಿಜಕ್ಕೂ ಹತ್ತಾರು ಸಂಶಯಗಳಿಗೆ ಎಡೆಮಾಡಿಕೊಟ್ಟಿದೆ. ಶಾಸಕರು ತಕ್ಷಣವೇ ಸಮಸ್ಯೆಯನ್ನು ಬಗೆಹರಿಸಿ ಈ ಟೆಂಡರ್ ಹರಾಜು ನಡೆಸಬೇಕೆಂದು ಒತ್ತಾಯಿಸಿದರು. ಈ ವೇಳೆ ಕರವೇ ತಾಲೂಕು ಘಟಕದ ಪದಾಧಿಕಾರಿಗಳಾದ ಚಂದ್ರೇಗೌಡ, ಪ್ರಸನ್ನ, ಹನೀಫ್, ಪ್ರಸನ್ನಕುಮಾರ್, ಯೋಗೇಶ್, ಮಹೇಶ್, ಸಂದೀಪ್, ರಮೇಶ್, ಆನಂದ್, ಗಂಗಾಧರ್ ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಏನು ತಾಲೂಕ್ ಪಂಚಾಯತಿ ಬೇಲೂರು 2021ರಲ್ಲೇ ಏನು 15 ಮಳಿಗೆನ ಹರಾಜು ಮಾಡಿ ಅಂತ ಹೇಳ್ಬಿಟ್ಟು ಕೋರ್ಟು ಆದೇಶ ಮಾಡಿದೆ. ಆದರೆ ಇಲ್ಲಿನ ಭ್ರಷ್ಟ ಅಧಿಕಾರಿಗಳು ಆ ಬಂದಂಥ ಫೈಲ್ನೇ ಸಹ ಮುಚ್ಚಿಟ್ಟು ಇವತ್ತು 6 ವರ್ಷ, ಇವತ್ತಿಗೆ 5-6 ವರ್ಷ ತುಂಬಿದೆ. 5-6 ವರ್ಷ ತುಂಬಿದ್ದು 15 ಮಳಿಗೆನ ಇವತ್ತು ಒಂದು ಮಳಿಗೆ 2,500 ಬಾಡಿಗೆ ತಗೊಂತಿದ್ದಾರೆ. ಇಷ್ಟವರೆಗೂ ಒಂದು ಮಳಿಗೆ 2,500 ಅಂದರೆ 15 ಮಳಿಗೆ ದುಡ್ಡು ಎಷ್ಟಾಯ್ತು? ಇವತ್ತಿನ ಒಂದು ಬಾಡಿಗೆ 20ರಿಂದ 25,000, 30,000 ಒಂದೊಂದು ಮಳಿಗೆ ಬಾಡಿಗೆ ಇದೆ. ನಾವು ಕೇಳೋದಿಷ್ಟೇ, ಈ ಇಲ್ಲಿನ ಅಧಿಕಾರಿಗಳು ಈಗ 5 ವರ್ಷದಿಂದ ಏನು ಕತ್ತೆ ಕಾಯ್ತಿದ್ದಾರೆ ಇಲ್ಲಿ? ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ನಿರಂತರ ಫೌಂಡೇಶನ್ ಮೈಸೂರು ಹಾಗೂ ನಿರಂತರ ರಂಗತಂಡ ಇವರ ಸಂಯುಕ್ತಾಶ್ರಯದಲ್ಲಿ ಫೆಬ್ರವರಿ 22ರಂದು ಸಾಹಿತಿ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಪ್ರಸಿದ್ಧ ಕೃತಿ ನಮ್ಮೂರಿನ ರಸಿಕರು ಸೇರಿದಂತೆ ಆಯ್ದ ಬರಹಗಳ ಆಧಾರಿತ ಗೊರೂರು ನಾಟಕವನ್ನು ಪ್ರದರ್ಶಿಸಲಾಗುತ್ತದೆ ಎಂದು ಸಾಹಿತಿಗಳಾದ ಚಲಂ ಹಾಡ್ಲಹಳ್ಳಿ ಹಾಗೂ ಸಂಘಟಕ ಸೋಮಶೇಖರ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ಗೊರೂರು ನಾಟಕವು ಸ್ವತಂತ್ರ ಪೂರ್ವ ಕಾಲದ ಗೊರೂರಿನ ಜನಜೀವನವನ್ನು ನೈಜವಾಗಿ ಅನಾವರಣಗೊಳಿಸುತ್ತದೆ. ಗ್ರಾಮೀಣ ಬದುಕಿನ ಸರಳತೆ, ವೈವಿಧ್ಯಮಯ ಪಾತ್ರಗಳು, ಅವರ ನಡುವಿನ ಆತ್ಮೀಯ ಸಂಬಂಧಗಳು ಮತ್ತು ಸಂಕಷ್ಟ ಸಂದರ್ಭದಲ್ಲಿ ಸಹಬಾಳ್ವೆಯಿಂದ ಸವಾಲುಗಳನ್ನು ಎದುರಿಸುವ ಜೀವನ ಶೈಲಿಯನ್ನ ಮನಮುಟ್ಟುವ ರೀತಿಯಲ್ಲಿ ಚಿತ್ರಿಸಲಾಗಿದೆ. ಹಾಸ್ಯ, ವ್ಯಂಗ್ಯ ಮತ್ತು ಸಾಮಾಜಿಕ ಸಂದೇಶಗಳ ಸಂಯೋಜನೆಯ ಮೂಲಕ ನಾಟಕವು ಪ್ರೇಕ್ಷಕರಿಗೆ ವಿಭಿನ್ನ ಅನುಭವ ನೀಡಲಿದೆ. ಸಾಂಸ್ಕೃತಿಕ ನೆಲೆಗಟ್ಟನ್ನ ಬಲಪಡಿಸುವುದು, ಸಮಾಜದ ಉನ್ನತಿ ಮತ್ತು ಶಿಕ್ಷಣದ ಪ್ರಗತಿಗಾಗಿ ಸಮಾನತೆಯ ಜನಪರಂಪರೆಯ ಸಮಾಜ ನಿರ್ಮಾಣವೇ ಸಂಸ್ಥೆಯ ಗುರಿಯಾಗಿದೆ ಎಂದರು. ರಂಗಭೂಮಿ, ಜಾನಪದ, ಸಾಹಿತ್ಯ ಮತ್ತು ಪರಿಸರ ಕ್ಷೇತ್ರಗಳಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಜನಪರ ಹೋರಾಟಗಳಲ್ಲಿ ರಂಗಭೂಮಿಯನ್ನ ಪರಿಣಾಮಕಾರಿಯಾಗಿ ಬಳಸಿಕೊಂಡು ಸಮಾಜಮುಖಿ ಚಟುವಟಿಕೆಗಳನ್ನು ನಡೆಸುತ್ತಿದೆ ಎಂದರು. ನಾಟಕದ ಬೆಳಕು ವಿನ್ಯಾಸವನ್ನ ಜೀವನ್ ಬಿ ಹೆಗ್ಗೋಡು, ಸಂಗೀತ ಸಂಯೋಜನೆಯನ್ನ ದಿಗ್ವಿಜಯ ಹೆಗ್ಗೋಡು ನಿರ್ವಹಿಸಿದ್ದು, ರಂಗಪಠ್ಯ ವಿನ್ಯಾಸ ಮತ್ತು ನಿರ್ದೇಶನವನ್ನ ಮಂಜುನಾಥ್ ಎಲ್ ಬಡಿಗೇರ ಮಾಡಿದ್ದಾರೆ. ಸಾಹಿತ್ಯದ ಸೊಗಡು ಮತ್ತು ರಂಗಪ್ರಯೋಗದ ವೈವಿಧ್ಯತೆಯನ್ನ ಸಮನ್ವಯಗೊಳಿಸಿ ಪ್ರೇಕ್ಷಕರಿಗೆ ಮನರಂಜನೆಯ ಜೊತೆಗೆ ಚಿಂತನೆಗೂ ಆಹ್ವಾನ ನೀಡುವ ಉದ್ದೇಶ ಹೊಂದಿದೆ ಎಂದರು. ಚಾಮಲಾಪುರ ಉಷ್ಣ ವಿದ್ಯುತ್ ಸ್ಥಾವರ ಯೋಜನೆಯ ದುಷ್ಪರಿಣಾಮಗಳ ಬಗ್ಗೆ ಬೀದಿ ನಾಟಕಗಳು ಮತ್ತು ಸಾಕ್ಷ್ಯ ಚಿತ್ರಗಳ ಮೂಲಕ ಜಾಗೃತಿ ಮೂಡಿಸಿರುವುದಲ್ಲದೆ, ಬಾಗಲಕೋಟೆಯಲ್ಲಿ ಮಳೆ ನೀರು ಸಂಗ್ರಹಣೆಯ ಜಲಜಾಥಾ, ಬಸವಣ್ಣನವರ ವಚನಾಧಾರಿತ ಕೂಡಲ ಸಂಗಮ ದೃಶ್ಯ ರೂಪಕ ಸೇರಿದಂತೆ ಹಲವು ರಂಗ ಪ್ರಯೋಗಗಳನ್ನು ಯಶಸ್ವಿಯಾಗಿ ಆಯೋಜಿಸಲಾಗಿದೆ. ಪ್ರತಿ ವರ್ಷ ನಿರಂತರ ರಂಗ ಉತ್ಸವ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಂದ ಸಹಜ ರಂಗ ತರಬೇತಿ ಶಿಬಿರಗಳನ್ನು ನಡೆಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಸಾಹಿತಿ ಚಿನ್ನೇನಹಳ್ಳಿ ಸ್ವಾಮಿ, ಪ್ರಸಾದ್ ರಕ್ಷಿದಿ ಹಾಗೂ ಸೋಮಶೇಖರ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಕೊಠಡಿ ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ಅದನ್ನು ಮತ್ತೆ DC ಅವರು ರೋಹಿಣಿ ಸಿಂಧೂರಿ ಅವರು ಇದ್ರು, ಅವ್ರ ಹತ್ರ ಹೋಗಿ ನಾವು ಅಪ್ಲಿಕೇಶನ್ ಫಾರ್ಮ್ ಕೊಟ್ಟು ಇವರು ಆರ್ಟ್ ಗ್ಯಾಲರಿನ ಬೇರೆ ಕಡೆ ಎಲ್ಲ ಮಾಡ್ಕೊಂತಾರೆ, ನಮಗೆ ತಾಲೀಮು ಕೊಠಡಿಗೆ ಜಾಗ ಮಾಡಿಕೊಡಿ, ಕಲಾಭವನ ಮತ್ತು ಸಾಹಿತ್ಯ ಪರಿಷತ್ ಮಧ್ಯದಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ನಮಗೆ ಮಾಡಿಕೊಡಿ ಅಂತ.
ಈಗಿರ್ತಕ್ಕಂಥ ಅಸಿಸ್ಟೆಂಟ್ ಡೈರೆಕ್ಟರ್ಗಿಂತ ಹಿಂದೆ ಇದ್ದಂಥ ಸುದರ್ಶನ್ ಅವರು ಆ ಪ್ಲ್ಯಾನೆಲ್ಲ ಮಾಡಿ ನಾವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಒಂದು ಸರಿಯಾದ ಕಚೇರಿನೇ ಇಲ್ಲ ಸರ್, ಕಚೇರಿನ ಫಸ್ಟ್ ಇಂಟಿ ಮಾಡ್ಕೊತೀವಿ, ಅದ್ರ ಹಿಂಭಾಗದಲ್ಲಿ ನಾವು ತಾಲೀಮು ಕೊಠಡಿಗಳನ್ನು ಮಾಡ್ಕೊತೀವಿ ನಾವು ಅದರಲ್ಲಿ. ಮತ್ತು ಅದನ್ನ ಮೇಲ್ಗಡೆಯಿಂದ ಕನೆಕ್ಟಿವಿಟಿ ಕೊಟ್ಟಿದ್ದೀವಿ, ಗ್ರೀನ್ ರೂಮಿಂದ ಮೇಲೆ ಇಲ್ಲಿ ಸ್ಟೇಜಿಂದ ಮೇಲ್ಗಡೆಯಿಂದ ಅಲ್ಲಿ ಕನೆಕ್ಟಿವಿಟಿ ಕೊಟ್ಟಿದ್ದೀವಿ, ಅಲ್ಲಿಂದ ನಾವೇನೋ ಮಾಡ್ತೀವಿ ಪ್ಲ್ಯಾನ್ ಎಲ್ಲ ಮಾಡಿದ್ರು. ಅದಾದ ನಂತರ ಏನಾಯ್ತು ಏನೋ ಗೊತ್ತಿಲ್ಲ, ನಿರ್ಮಿತಿ ಕೇಂದ್ರ ಮತ್ತೊಂದು ಮಗದೊಂದು ಅಂತೇಳಿ ಆ ದುಡ್ಡು ಕರಗಿ 10 ಲಕ್ಷದ ಒಳಗೆ ಬಂದಿದೆ ಅಂತೀಗ. ಅದು ಇವಾಗ ಯಾರು ಕೇಳಬೇಕು, ಈಗ ನಾವು ಕೇಳ್ತೀವಿ, ನಾವು ಹೋಗಿ ಮಾತಾಡ್ತೀವಿ, ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಕಲ್ಚರಲ್ ಮೂಮೆಂಟ್ ಇದೆಯಲ್ಲ, ಕಲ್ಚರಲ್ ಮೂಮೆಂಟ್ ಆ್ಯಕ್ಟಿವ್ ಆಗದೆ ಹೋದರೆ ಭಾಳ ಕಷ್ಟ ಆಗುತ್ತೆ. ಅದರಲ್ಲಿ ಭಾಳ ದೊಡ್ಡ ಬೇರೆ ಬೇರೆ ಕ್ಷೇತ್ರದಲ್ಲಾದರೆ ಇಮಿಡಿಯೇಟಾಗಿ ನಾವು ಹೋಗಿ ನಾವು ಪತ್ರಕರ್ತರಾಗಿರ್ಬೋದು ಅಥವಾ ರಂಗಾಸಕ್ತರಾಗಿರ್ಬೋದು ಅಥವಾ ಬೇರೆ ಸಾಹಿತ್ಯ ಕ್ಷೇತ್ರದಲ್ಲಾಗಿರ್ಬೋದು, ಯಾಕೆ ಸಮ್ಮೇಳನ ನಡೀಲಿಲ್ಲ ಅಂತ ಪರಿಷತ್ ಕೇಳ್ತೀವಿ, ಯಾಕೆ ಇದು ನಡೀಲಿಲ್ಲ, ಹೊಯ್ಸಳೋತ್ಸವ ನಡೀಲಿಲ್ಲ ಅಂತ ಕೇಳ್ತೀವಿ. ಆದರೆ ಆರ್ಟ್ ಆಫ್ ದಿ ಸಿಟಿಯಲ್ಲಿ ಇರತಕ್ಕಂಥ ಒಂದು ಕಲಾಭವನ ಅಷ್ಟು ದೊಡ್ಡ ನಿವೇಶನ, ಭಾಳ ದೊಡ್ಡ ನಿವೇಶನ ಅದು. ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರತಕ್ಕಂಥ ಬಸ್ ಸ್ಟ್ಯಾಂಡ್ ಇರೋಷ್ಟೇ ಜಾಗ ಅಲ್ಲಿದೆ ಆ್ಯಕ್ಚುಲಿ ಹೇಳಬೇಕು ಅನ್ನೋ. ಆ ಥರದ ಒಂದು ಜಾಗದಲ್ಲಿ ನಾವು ಈಗ ಗಟ್ಟಿಯಾಗಿ ಧ್ವನಿ ಎತ್ತಿ ಮಾತಾಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ರಂಗಯಾನ, ರಂಗ ಕಲಾಸಕ್ತರ ಒಕ್ಕೂಟ ಅಂತ ಒಂದು ಮಾಡಿದ್ವಿ. ಹಲವಾರು ಗೆಳೆಯರು ತುಂಬ ಸಣ್ಣೇಗೌಡರು ಇದ್ದರು, ಮತ್ತು ನಿಕೋಲಸ್ ಅವರು ಇದ್ದರು, ಅಂದರೆ ಹಿರಿಯರೆಲ್ಲ. HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಜಯ ಕರ್ನಾಟಕ ಸಂಘ ಬೆಳ್ಳಿಕೆರೆ ವತಿಯಿಂದ SK ಕರೀಂ ಖಾನ್ ಸೌಹಾರ್ದ ಪ್ರಶಸ್ತಿ ಹಾಗೂ ಅಮೃತ ಕಾವ್ಯ ಪ್ರಶಸ್ತಿ ಪ್ರದಾನ ಫೆಬ್ರವರಿ 28ರಂದು ಸಕಲೇಶಪುರ ತಾಲೂಕಿನ ರಕ್ಷಿದಿಯ ಪೂರ್ಣಚಂದ್ರ ತೇಜಸ್ವಿ ಸಾಂಸ್ಕೃತಿಕ ಕೇಂದ್ರದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ರಂಗಕರ್ಮಿ ಪ್ರಸಾದ್ ರಕ್ಷಿದಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ಹಾಸನ ಜಿಲ್ಲೆಯ ಮಲೆನಾಡಿನ ಹಸಿರು ಹೊದಿಕೆಯ ನಡುವೆ ನೆಲೆಸಿರುವ ಸಕಲೇಶಪುರ ತಾಲೂಕಿನ ರಕ್ಷಿದಿಯ ಪೂರ್ಣಚಂದ್ರ ತೇಜಸ್ವಿ ಸಾಂಸ್ಕೃತಿಕ ಕೇಂದ್ರದಲ್ಲಿ ರಕ್ಷಿದಿಯಲ್ಲಿ ಕಳೆದ 47 ವರ್ಷಗಳಿಂದ ಸಾಂಸ್ಕೃತಿಕ ಜಾಗೃತಿ ಬೆಳಗಿಸುತ್ತಿರುವ ಜೈ ಕರ್ನಾಟಕ ಸಂಘ ಬೆಳ್ಳಿಕೆರೆ ಈ ವರ್ಷ ರಾಜ್ಯಮಟ್ಟದ ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಘೋಷಿಸಿ ಮತ್ತೊಮ್ಮೆ ಗಮನ ಸೆಳೆದಿದೆ. ಕಲೆ, ಸಾಹಿತ್ಯ, ರಂಗಭೂಮಿ, ಸಾಕ್ಷರತೆ, ಆರೋಗ್ಯ, ಕೃಷಿ ಮತ್ತು ಪರಿಸರ ಸಂರಕ್ಷಣೆ ಸೇರಿದಂತೆ ಜನಪರ ಚಟುವಟಿಕೆಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿರುವ ಈ ಸಂಘಟನೆ ಸಾಮಾಜಿಕ ಬದ್ಧತೆಯೊಂದಿಗೆ ಸಾಂಸ್ಕೃತಿಕ ಚಳುವಳಿಯನ್ನ ರೂಪಿಸಿಕೊಂಡಿದೆ. ಸಕಲೇಶಪುರದ ಹೆಮ್ಮೆಯ ಪುತ್ರ, ರಂಗಭೂಮಿ, ಜಾನಪದ, ಸಾಹಿತ್ಯ ಮತ್ತು ಚಲನಚಿತ್ರ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸಾಧನೆಗೈದ ಮಹಾನ್ ಮಾನವತಾವಾದಿ SK ಕರೀಂ ಖಾನ್ ಅವರ SK ಕರೀಂ ಖಾನ್ ಸೌಹಾರ್ದ ಪ್ರಶಸ್ತಿಯನ್ನ ಸ್ಥಾಪಿಸಲಾಗಿದೆ ಎಂದರು. ಕವಿ ಸುಬ್ಬು ಹೊಲೆಯಾರ್ ಅವರ ತಾಯಿ ಶ್ರೀಮತಿ ತಿಪ್ಪಮ್ಮ ಕೋಮಾರಯ್ಯ ಅವರ ನೆನಪಿನಲ್ಲಿ ಈ ಪ್ರಶಸ್ತಿಯನ್ನ ಹಿರಿಯ ರಂಗಭೂಮಿ, ಜಾನಪದ ಅಥವಾ ಸಾಹಿತ್ಯ ಕ್ಷೇತ್ರದ ಜನಪರ ಸಾಧಕರಿಗೆ ನೀಡಲಾಗುತ್ತಿದೆ ಎಂದರು. ಈ ಸಾಲಿನ SK ಕರೀಂ ಖಾನ್ ಸೌಹಾರ್ದ ಪ್ರಶಸ್ತಿಗೆ ಕೋಲಾರ ಜಿಲ್ಲೆಯ ಅಚ್ಯುತ KGF ಆಯ್ಕೆಯಾಗಿದ್ದಾರೆ. 1954ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ನೆಲ್ಲೆತೀರ್ಥದಲ್ಲಿ ಜನಿಸಿದ ಅವರು ಬಾಲ್ಯದಿಂದಲೇ ಯಕ್ಷಗಾನ ಮತ್ತು ತುಳು ನಾಟಕಗಳ ಮೂಲಕ ರಂಗಭೂಮಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. 1975ರಲ್ಲಿ KGFಗೆ ಬಂದು ನೆಲೆಸಿ ಅದನ್ನೇ ತಮ್ಮ ಕರ್ಮ ಭೂಮಿಯನ್ನಾಗಿಸಿಕೊಂಡ ಅವರು ಸಮುದಾಯ ಸಾಂಸ್ಕೃತಿಕ ಜಾಥಾದಲ್ಲಿ ಸಕ್ರಿಯರಾಗಿದ್ದು ರಂಗ ಸಂಘಟನೆ, ನಿರ್ದೇಶಕ ಹಾಗೂ ನಟನಾಗಿ ಬಹುಮುಖ ಸೇವೆ ಸಲ್ಲಿಸಿದ್ದಾರೆ. ಕನ್ನಡ, ತುಳು, ತೆಲುಗು ಹಾಗೂ ತಮಿಳು ಭಾಷೆಗಳ ನಡುವೆ ಸಾಂಸ್ಕೃತಿಕ ಸೇತುವೆ ನಿರ್ಮಿಸಿದ ಅಚ್ಯುತ ಅವರು ಅನೇಕ ನಾಟಕಗಳನ್ನು ರಚಿಸಿ, ಅನುವಾದಿಸಿ ಹಾಗೂ ನಿರ್ದೇಶಿಸಿದ್ದಾರೆ. 2003ರ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ಹಲವಾರು ಗೌರವಗಳನ್ನು ಪಡೆದಿರುವ ಇವರಿಗೆ ಇದೀಗ ಸೌಹಾರ್ದ ಪ್ರಶಸ್ತಿ ಲಭಿಸುತ್ತಿದೆ. ಅಪಾರ ಪ್ರತಿಭೆ ತೋರಿದ್ರೂ ಅಕಾಲಿಕವಾಗಿ ಅಗಲಿದ ಅಮೃತ ರಕ್ಷಿದಿ ಅವರ ಸ್ಮರಣಾರ್ಥ ಅಮೃತ ಕಾವ್ಯ ಪ್ರಶಸ್ತಿಯನ್ನ ಕನ್ನಡದ 2 ಯುವ ಸೃಜನಶೀಲರಿಗೆ ಪ್ರದಾನ ಮಾಡಲಾಗುತ್ತಿದೆ ಎಂದರು. ವಿನಯ್ ಗುಂಟೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಚಿಕ್ಕನಹಳ್ಳಿ ಮೂಲದ ಇವರು ಕನ್ನಡದಲ್ಲಿ MA ಪದವಿ ಪಡೆದು PhD ಅಧ್ಯಯನ ನಡೆಸುತ್ತಿದ್ದಾರೆ. ಕಥೆಗಾರರಾಗಿ ಗುರುತಿಸಿಕೊಂಡಿರುವ ಇವರ ಕಥೆಗಳು ವಿವಿಧ ಪತ್ರಿಕೆಗಳಲ್ಲಿ ಪ್ರಕಟವಾಗಿದ್ದು, ಬನದ ಕರಡಿ ಮತ್ತು ಇತರೆ ಕಥೆಗಳು ಸಂಕಲನ ಓದುಗರ ಮೆಚ್ಚುಗೆಗೆ ಪಾತ್ರವಾಗಿದೆ. ಪ್ರಹ್ಲಾದ್ ಅಗಸನಕಟ್ಟೆ ಕಥಾ ಪ್ರಶಸ್ತಿ ಸೇರಿದಂತೆ ಹಲವಾರು ಗೌರವಗಳನ್ನು ಪಡೆದಿದ್ದಾರೆ ಎಂದರು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಡಾ ಪುರುಷೋತ್ತಮ ಬಿಳಿಮಲೆ ಹಾಗೂ ಸಾಹಿತಿ, ಸಾಮಾಜಿಕ ಕಾರ್ಯಕರ್ತೆ ಡಾ HS ಅನುಪಮ ಅವರನ್ನು ಒಳಗೊಂಡ ಸಮಿತಿಯು ಪ್ರಶಸ್ತಿ ಪುರಸ್ಕೃತರನ್ನು ಆಯ್ಕೆ ಮಾಡಿದೆ. ಪ್ರಶಸ್ತಿ ಪ್ರದಾನ ಸಮಾರಂಭವು 2026 ಫೆಬ್ರವರಿ 28ರಂದು ಶನಿವಾರ ಸಂಜೆ ಸಕಲೇಶಪುರ ತಾಲೂಕಿನ ರಕ್ಷಿದಿಯ ಪೂರ್ಣಚಂದ್ರ ತೇಜಸ್ವಿ ಸಾಂಸ್ಕೃತಿಕ ಕೇಂದ್ರದಲ್ಲಿ ನಡೆಯಲಿದೆ. ರಾಜ್ಯದ ವಿವಿಧ ಭಾಗಗಳಿಂದ ಸಾಹಿತ್ಯ, ರಂಗಭೂಮಿ ಮತ್ತು ಸಾಂಸ್ಕೃತಿಕ ಕ್ಷೇತ್ರದ ಗಣ್ಯರು ಭಾಗವಹಿಸಲಿದ್ದು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಸಾಹಿತಿ ಸುಬ್ಬು ಹೊಲೆಯಾರ್ ಇತರರು ಉಪಸ್ಥಿತರಿದ್ದರು. HCI ನ್ಯೂಸ್ ಹಾಸನ್. ಪರಿಚಯ ಮಾಡಿಕೊ. ನಮಸ್ಕಾರ, ನಾನು ಪ್ರಸಾದ್ ರಕ್ಷಿದಿ. ನನ್ನ ಜೊತೆಲಿರೋರು ನಿಮಗೆಲ್ಲರ ಗೊತ್ತಿರುವಂಥ ಖ್ಯಾತ ಕವಿ ಸುಬ್ಬು ಹೊಲೆಯಾರ್ ಅವರು.
ನಮ್ಮೂರು ಅಂದರೆ ರಕ್ಷಿದಿ ಬೆಳ್ಳೆಕೆರೆಯಲ್ಲಿ ನಿಮಗೆಲ್ಲ ನಾಟಕ ಸಂಘ ಸುಮಾರು 5 ದಶಕಗಳಿಂದ ಅಂದರೆ ಇವತ್ತು 48ನೇ ವರ್ಷ ರಂಗ ಚಟುವಟಿಕೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಎಲ್ಲ ಹೋರಾಟಗಳು ಜೊತೆಯಲ್ಲಿ ಪರಿಸರ ಇತ್ಯಾದಿಗಳು ವಿಷಯಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಬಂದಿರೋ ಸಂಸ್ಥೆ. ಕಳೆದ ವರ್ಷದಿಂದ ನಾವು ಗೆಳೆಯ ಸುಬ್ಬು ಅವರು ಹಾಗೆ ಸಕಲೇಶ್ಪುರದ SK ಕರೀಂ ಖಾನ್ ಅವರ ಕುಟುಂಬ ವರ್ಗದವರು, ಈ 3 ಕುಟುಂಬದವರು ಸೇರಿ ಪ್ರಶಸ್ತಿಗಳನ್ನು ಕೊಡಬೇಕು ಅಂತ ಒಂದು ಯೋಚನೆ ಮಾಡಿದ್ರು. ಕರೀಂ ಖಾನ್ ಅವರ ಹೆಸರಲ್ಲಿ ಒಂದು ಸೌಹಾರ್ದ ಪ್ರಶಸ್ತಿ, ಹಾಗೆ ಅದು ನಮ್ಮ ಸುಬ್ಬೂರವರ ತಾಯಿಯವರು ತಿಪ್ಪಮ್ಮನವರು ಅವರ ಹೆಸರಲ್ಲಿ ನೀಡಲಾಗ್ತಾಯಿದೆ. ಬೇಲೂರು ಪಟ್ಟಣದ ನರ್ಸರಿ ಪ್ರದೇಶದಲ್ಲಿರುವ ಫಿಲ್ಟರ್ ಹೌಸ್ ಹತ್ತಿರ ಇಂದು ಮಧ್ಯಾಹ್ನ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡು ವ್ಯಾಪಕ ಹಾನಿ ಉಂಟಾಗಿದೆ. ಬೆಂಕಿ ತೀವ್ರವಾಗಿ ಹಬ್ಬಿದ ಪರಿಣಾಮ ನರ್ಸರಿಯಲ್ಲಿ ಬೆಳೆಸಲಾಗಿದ್ದ ಅನೇಕ ಅಲಂಕಾರಿಕ ಮತ್ತು ಹಣ್ಣಿನ ಗಿಡಗಳು ಸಂಪೂರ್ಣವಾಗಿ ನಾಶವಾಗಿದೆ ಎಂದು ತಿಳಿದು ಬಂದಿದೆ. ಸ್ಥಳೀಯರ ಪ್ರಕಾರ ಮಧ್ಯಾಹ್ನದ ಹೊತ್ತಿನಲ್ಲಿ ಫಿಲ್ಟರ್ ಹೌಸ್ ಹಿಂಭಾಗದ ಒಣಗಿದ ಹುಲ್ಲು ಮತ್ತು ಪ್ಲಾಸ್ಟಿಕ್ ಕವರ್ಗಳಿಗೆ ಬೆಂಕಿ ತಗುಲಿ ಕ್ಷಣಾರ್ಧದಲ್ಲಿ ಜ್ವಾಲೆಗಳು ಏರಿಕೊಂಡವು. ಗಾಳಿ ವೇಗವಾಗಿದ್ದರಿಂದ ಬೆಂಕಿ ನರ್ಸರಿ ಭಾಗಕ್ಕೆ ವೇಗವಾಗಿ ವ್ಯಾಪಿಸಿದೆ. ಹೊಗೆ ದಟ್ಟವಾಗಿ ಆವರಿಸಿದ್ರಿಂದ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ತಕ್ಷಣ ಸ್ಥಳೀಯರು ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ್ದು ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕಾಗಮಿಸಿ ಬೆಂಕಿಯನ್ನು ನಿಯಂತ್ರಣಕ್ಕೆ ತಂದರು. ಬೆಂಕಿ ನಂದಿಸುವ ಕಾರ್ಯಾಚರಣೆ ವೇಳೆ ನೀರಿನ ಟ್ಯಾಂಕರ್ಗಳನ್ನು ಬಳಸಲಾಯಿತು. ಪ್ರಾಥಮಿಕ ಅಂದಾಜು ಪ್ರಕಾರ ಲಕ್ಷಾಂತರ ರೂಪಾಯಿ ಮೌಲ್ಯದ ಗಿಡಗಳು ಹಾನಿಗೆ ಒಳಗಾಗಿರೋ ಸಾಧ್ಯತೆ ಇದೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಅಥವಾ ನಿರ್ಲಕ್ಷ್ಯದಿಂದ ಬೆಂಕಿ ಉಂಟಾಗಿರಬಹುದೆಂಬ ಶಂಕೆ ವ್ಯಕ್ತವಾಗಿದೆ. ಘಟನೆಗೆ ಸಂಬಂಧಿಸಿದಂತೆ ಹೆಚ್ಚಿನ ತನಿಖೆ ನಡೆಯುತ್ತಿದೆ. ಅವಘಡದಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. HCN ನ್ಯೂಸ್ ಬೇಲೂರು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ತಮ್ಮ ಪತ್ನಿಗೆ ಅತ್ಯಾಚಾರ ನಡೆದಿರುವ ಕುರಿತು ಪ್ರಕರಣವನ್ನು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ಆರೋಪಿಯನ್ನು ಕೂಡಲೇ ಬಂಧಿಸಬೇಕು ಹಾಗೂ ಇದೇ ವೇಳೆ ತಮ್ಮ ಪರವಾಗಿ ಕಾನೂನು ಸಹಾಯ ನೀಡಿದ ವಕೀಲರಾದ ನಾಗಲಕ್ಷ್ಮಿ ಹಾಗೂ ಅವರ ಪತಿ ಸಿದ್ದಿಕ್ ಅಹಮದ್ ಅವರ ವಿರುದ್ಧ ದುರುದ್ದೇಶಪೂರ್ವಕವಾಗಿ ದಾಖಲಿಸಿದ ಪ್ರಕರಣವನ್ನು ಹಿಂಪಡೆಯುವಂತೆ ಅತ್ಯಾಚಾರಕ್ಕೆ ಒಳಗಾದ ಪತ್ನಿಯ ಗಂಡ ಶಮಂತ್ ಒತ್ತಾಯಿಸಿದ್ದಾರೆ. ಹೊಳೆನರಸೀಪುರ ಪಟ್ಟಣದ ಕುಂಬಾರ ಬೀದಿ ನಿವಾಸಿ ಶಮಂತ್ ಅವರು ಪೇಂಟಿಂಗ್ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದು ಕಳೆದ 2 ವರ್ಷಗಳ ಹಿಂದೆ ಮದುವೆಯಾಗಿದ್ದು ದಂಪತಿಗೆ ಒಂದು ಗಂಡು ಮಗು ಇದೆ. ಫೆಬ್ರವರಿ 13ರಂದು ಮಧ್ಯಾಹ್ನ ಅವರು ಕೆಲಸಕ್ಕೆ ತೆರಳಿದ್ದ ವೇಳೆ ರಂಗೇನಹಳ್ಳಿ ಗ್ರಾಮದ ನಿವಾಸಿ ಹಾಗೂ ಕಾಂಗ್ರೆಸ್ ಮುಖಂಡ ಮಹದೇವ ಎಂಬ ವ್ಯಕ್ತಿ ಮನೆಗೆ ನುಗ್ಗಿ ಮನೆಯಲ್ಲಿ ಒಬ್ಬಳೇ ಇದ್ದ ಪತ್ನಿಗೆ ಚಾಕು ತೋರಿಸಿ ಅತ್ಯಾಚಾರ ನಡೆಸಿದ್ದಾನೆ ಎಂದು ಆರೋಪಿಸಿದ್ರು. ಘಟನೆಯ ಶಬ್ದ ಕೇಳಿದ ಪಕ್ಕದ ಮನೆಯವರು ಶಮಂತ್ ಅವರಿಗೆ ಮಾಹಿತಿ ನೀಡಿದ್ದು ಅವರು ತಕ್ಷಣ ಕೆಲಸ ಬಿಟ್ಟು ಮನೆಗೆ ಧಾವಿಸಿದ್ದಾರೆ. ಮನೆಗೆ ಬಂದಾಗ ಪತ್ನಿಗೆ ಅತ್ಯಾಚಾರ ನಡೆದಿರುವುದಾಗಿ ತಿಳಿದಿದ್ದು ಬಳಿಕ ಫೆಬ್ರವರಿ 14ರಂದು ವಕೀಲರಾದ ನಾಗಲಕ್ಷ್ಮಿ ಮತ್ತು ಸಿದ್ದಿಕ್ ಅಹಮದ್ ಅವರ ಸಹಾಯದಿಂದ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿದೆ. ಆದರೆ ಪೊಲೀಸರು ತಕ್ಷಣ FIR ದಾಖಲಿಸದೆ ಹಿಂದೇಟು ಹಾಕಿದ್ದಾರೆ ಎಂದು ದೂರಿದ್ರು. ಜೊತೆಗೆ ಪತ್ನಿಯನ್ನ ವಿಚಾರಣೆ ನೆಪದಲ್ಲಿ ಠಾಣೆಗೆ ಕರೆದುಕೊಂಡು ಹೋಗಿ ನಂತರ ಸಾಂತ್ವನ ಕೇಂದ್ರಕ್ಕೆ ಕಳುಹಿಸಿದ್ರು. ಪತ್ನಿಯೊಂದಿಗೆ ಕುಟುಂಬದವರ ಸಂಪರ್ಕಕ್ಕೂ ಅವಕಾಶ ನೀಡಲಾಗಿಲ್ಲ ಎಂದು ಶಮಂತ್ ಆರೋಪಿಸಿದ್ರು. ಇದೇ ಸಂದರ್ಭದಲ್ಲಿ ಸ್ಥಳೀಯ ಪ್ರಭಾವಿ ರಾಜಕೀಯ ನಾಯಕರ ಒತ್ತಡದಿಂದ ಆರೋಪಿಯನ್ನ ರಕ್ಷಿಸುವ ಪ್ರಯತ್ನ ನಡೆದಿದೆ. ತಮ್ಮ ಪರವಾಗಿ ನಿಂತ ವಕೀಲರ ವಿರುದ್ಧ ಸುಳ್ಳು ಆರೋಪದ ಅಡಿ ಪ್ರಕರಣ ದಾಖಲಿಸಿ ಕಿರುಕುಳ ನೀಡಲಾಗುತ್ತಿದೆ. ಈ ಪ್ರಕರಣವನ್ನು ಉನ್ನತ ಅಧಿಕಾರಿಗಳು, ವಿಶೇಷವಾಗಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಸ್ವಯಂ ಪ್ರೇರಿತವಾಗಿ ಪರಿಶೀಲನೆ ನಡೆಸಿ ಆರೋಪಿಯನ್ನ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು. ನಿರಪರಾಧಿಗಳ ಮೇಲಿನ ಪ್ರಕರಣವನ್ನು ಹಿಂಪಡೆಯಬೇಕು ಮತ್ತು ಸಾಂತ್ವನ ಕೇಂದ್ರದಲ್ಲಿರುವ ಪತ್ನಿಯನ್ನ ಕುಟುಂಬದವರಿಗೆ ಒಪ್ಪಿಸಬೇಕೆಂದು ಶಮಂತ್ ಮನವಿ ಮಾಡಿದ್ರು. ನನಗೆ ನ್ಯಾಯ ಏನಾದರೂ ಸಿಗದಿದ್ರೆ ಇದಕ್ಕೆ ಸಂಬಂಧಪಟ್ಟ ಎಲ್ಲರ ಹೆಸರು ಬರೆದಿಟ್ಟು ಆತ್ಮಹತ್ಯೆಯ ದಾರಿ ಹಿಡಿಯಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಶಮಂತ್ ಅವರ ತಾಯಿ ಮೀನಾಕ್ಷಿ ಕೂಡ ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಸರ್, ನನ್ನ ಹೆಸರು ಶಮಂತ್ ಅಂತ. ಇವರು ನನ್ನ ತಾಯಿ ಮೀನಾಕ್ಷಿ ಅಂತ. ನಾವು ಹೊಳೆನರಸೀಪುರ ಅಂಬೇಡ್ಕರ್ ನಗರದಲ್ಲಿರೋದು. ಅಂದರೆ ನಾನು ಮದುವೆಗೆ 3 ವರ್ಷ ಆಯಿತು. 3 ವರ್ಷ ಆಯಿತು. ನಮ್ಮ ಅಮ್ಮಂಗೂ ಅವಳಿಗೂ ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ.
ಅದರಿಂದ ನಾನು ಬೇರೆ ಮನೆ ಮಾಡೋಂಗಾಯಿತು. ಆವಾಗ ನನ್ನ ಹತ್ರ ಒಂದು ಸ್ವಲ್ಪ ಅಮೌಂಟ್ ದುಡ್ಡು ಇರಲಿಲ್ಲ. ಆವಾಗ ನಾಗಲಕ್ಷ್ಮಿ ಮೇಡಮ್ ಅನ್ನೋರು ನನಗೆ ಒಂದು ತಿಂಗಳು ಆಶ್ರಯ ಕೊಟ್ಟರು. ಸ್ವಂತ ಮನೆ ಮಕ್ಕಳಂಗೆ ನೋಡ್ಕೊಂಡವ್ರೆ ನಮ್ಮನ್ನ. ಇವತ್ತು ಅವ್ರಿಗೂ ನನಗೂ ಅನ್ಯಾಯ ಆಗೈತೆ ಸರ್. ವಿಚಾರ ಏನು ಅಂತ ಹೇಳ್ತೀನಿ ಕೇಳಿ. ನಮ್ಮ ಥರನೇ ಯಾವುದೋ ಒಂದು ವಿಚಾರಕ್ಕೆ ಒಬ್ಬ ವ್ಯಕ್ತಿ ಕಾಂಟ್ಯಾಕ್ಟ್ ಆಗೈತೆ. ಆವಾಗ ನಾನು ಬೇರೆ ಮನೆ ನಮ್ಗೆ ಅವ್ರು ಮಾಡಿಕೊಟ್ರು ಒಂದು ತಿಂಗಳು ನಂತರ. ನಾನಿಲ್ಲರ ಟೈಮಲ್ಲಿ ಬಂದು ಅವ್ಳಿಗೆ ಹಿಂಸೆ ಮಾಡಿ ಅತ್ಯಾಚಾರ ಮಾಡಿ ಹೋಗಿದ್ದೇನೆ. ಅವರು ರಂಗೈನಹಳ್ಳಿ ಮಾದೇವ ಅಂತ, ರಂಗೈನಹಳ್ಳಿ ಮಾದೇವ ಅವನು ನಮಗೆ ಪರಿಚಯ ಆಗಿರ್ತಾನೆ ಮೇಡಮ್ ಮೂಲಕ. ನಾವು ತುಂಬ ಒಳ್ಳೆಯವರು ಅಂತ ನನಗೆ ಪರಿಚಯ ಆಗಿರ್ತಾನೆ. ನಮಗೂ ಗೊತ್ತಿರೋರು ಅಂತ ನಾನು ಕೆಲಸಕ್ಕೆ ಹೋಗಿರ್ತೀನಿ 13ನೇ ತಾರೀಕು ಕೆಲಸಕ್ಕೆ ಹೋದಾಗ ನನಗೆ ಒಂದು ಇನ್ಫಾರ್ಮೇಷನ್ ಬರುತ್ತೆ, ಮನೆಗೆ ಯಾರೋ ಬಂದಿದ್ದಾರೆ ಅಂತ. ನಾನು ಕೆಲಸ ಮಾಡ್ತೀನಿ ಸರ್, ಪೇಂಟಿಂಗ್ ಕೆಲಸ ಮಾಡೋದು. ನಾನು ಬಂದೆ ಫೋನ್ ವಿಚಾರ ಕೇಳ್ಕೊಂಡು ನಮ್ಮ ಮನೆಯೊಳಗೆ ನಾನು ವಿಚಾರಣೆ ಮಾಡ್ದಂಗೆ ಯಾರೋ ಮನೆಗೆ ಬಂದಿದ್ದಾರಂತಲ್ಲ, ಯಾರು ಏನು ಅಂತ ಕೇಳಿದಾಗ ಯಾರೋ ನಿಮಗೆ ಸುಳ್ಳು ಹೇಳೋರೆ, ಯಾರು ಬಂದಿಲ್ಲ. ಬೇಲೂರು ತಾಲೂಕಿನ ಅರೆಹಳ್ಳಿಯ ಉಲ್ಲಾಸ್ ನಗರದಲ್ಲಿರುವ ಅಂಗನವಾಡಿ ಕೇಂದ್ರದಲ್ಲಿ ಹೊಂಬಾಳೆ ಯಂಗ್ಸ್ಟರ್ ತಂಡ, ಬಾಲ ವಿಕಾಸ ಸಮಿತಿ ಅಧ್ಯಕ್ಷರು ಹಾಗೂ ಸದಸ್ಯರು, ಸುಲ್ತಾನ್ ಸಂಘದ ಸದಸ್ಯರು ಮತ್ತು ಗ್ರಾಮಸ್ಥರ ಸಹಕಾರದಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಶಾಲಾ ಪೂರ್ವ ಶಿಕ್ಷಣ ಪಡೆಯುತ್ತಿರುವ 3 ರಿಂದ 6 ವರ್ಷದ ಒಳಗಿನ 24 ಮಕ್ಕಳು ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ವಾರ್ಷಿಕೋತ್ಸವ ಸಮಾರಂಭಗಳು ಪ್ರತಿಭೆಗಳ ಹಬ್ಬವಾಗಿದ್ದು, ಮಕ್ಕಳು ನಾನಾ ಗೀತೆಗಳಿಗೆ ನೃತ್ಯ ಮಾಡೋದ್ರ ಮೂಲಕ ತಮ್ಮಲ್ಲಿರುವ ವಿಭಿನ್ನ ಪ್ರತಿಭೆಗಳನ್ನು ಸ್ಥಳೀಯರಿಗೆ ಪರಿಚಯಿಸಿ ರಂಜಿಸಿದರು. ತಾಲೂಕಿನಲ್ಲೇ ಪ್ರಥಮ ಬಾರಿಗೆ ನಡೆದ ಅಂಗನವಾಡಿ ವಾರ್ಷಿಕೋತ್ಸವದಲ್ಲಿ ಸಿಡಿಪಿಒ ಇಂಪಾ, ಅಂಗನವಾಡಿ ಮೇಲ್ವಿಚಾರಕಿ ಲಕ್ಷ್ಮಿ, ಅಂಗನವಾಡಿ ಶಿಕ್ಷಕಿ ಶಬೀನಾ ಬಾನು, ಸಹಾಯಕಿ ನಯಮುನಿಜಾ, ಪಿಡಿಒ ಚಂದ್ರಯ್ಯ, ತುಳಸಿದಾಸ್, ನಾಗೇಶ್ ಶೆಟ್ಟಿ, ಧರ್ಮರಾಜ್, ಮುಸ್ತಫಾ, ಪಾರ್ವತಿ, ಮಾಧುರಿ, ಸುಬ್ರಹ್ಮಣ್ಯ, ಅಜಿತ್, ಇಸ್ಮಾಯಿಲ್, ಹಿರಿಯ ಆರೋಗ್ಯ ಸಹಾಯಕಿ ತಾಸಿನಾ, ಶ್ರುತಿ, ಅಂಗನವಾಡಿ ಶಿಕ್ಷಕಿಯರಾದ ಸೌಭಾಗ್ಯ, ಫಸಿಯಾ, ನಜ್ರೀನಾ, ನಳಿನಾಕ್ಷಿ, ಸೀತಾ, ರೇಣುಕಾ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬೇಲೂರು ತಾಲೂಕು ಅರೆಹಳ್ಳಿಯ ಉಲ್ಲಾಸ್ ನಗರದ ಅಂಗನವಾಡಿ ಕೇಂದ್ರದಲ್ಲಿ ಜರುಗಿದ ವಾರ್ಷಿಕೋತ್ಸವದಲ್ಲಿ ಪುಟಾಣಿಗಳು ಛದ್ಮವೇಷ ಸ್ಪರ್ಧೆಯಲ್ಲಿ ಪಾಲ್ಗೊಂಡರು. HCN ನ್ಯೂಸ್ ಬೇಲೂರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪುರದಮ್ಮ ದೇಗುಲ ಸಮಗ್ರ ಅಭಿವೃದ್ಧಿಗೆ ಒತ್ತು, ಮೂಲಭೂತ ಸೌಲಭ್ಯ ಕಲ್ಪಿಸಲು ಸಭೆ ನಡೆಸಿದ ಶಾಸಕರು, ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ ಸ್ವರೂಪ್. ಬೈಕ್ಗಳ ಮುಖಾಮುಖಿ ಡಿಕ್ಕಿ, 2 ಯುವಕರು ಸ್ಥಳದಲ್ಲೇ ಸಾವು, 2 ಕುಟುಂಬಗಳಲ್ಲಿ ಆಕ್ರಂದನ. ನಗರದಲ್ಲಿ ಯುವಕರ ವೀಲಿಂಗ್ ಪ್ರದರ್ಶನ, ಸಾರ್ವಜನಿಕರ ಜೀವಕ್ಕೆ ಅಪಾಯ, ಕಠಿಣ ಕ್ರಮಕ್ಕೆ ಪೊಲೀಸರ ಎಚ್ಚರಿಕೆ. ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.